ದೇಶದಾದ್ಯಂತ ಭಯ ಹಾಗೂ ಅಭದ್ರತೆ ವಾತಾವರಣ ವ್ಯಾಪಕವಾಗಿದೆ. ಎಲ್ಲೆಲ್ಲಿ ನೋಡಿದರೂ ಕೂಡ ಥಳಿತ, ಕೊಲೆ, ಸುಲಿಗೆ, ಭಯೋತ್ಪಾದನೆ, ಅಮಾನವೀಯವಾಗಿ ನಿಂದಿಸುವ, ಪ್ರಾರ್ಥನಾ ಸ್ಥಳಗಳ ಮೇಲೆ ದಾಳಿ ಮಾಡುವುದು, ಮನೆಗಳಿಗೆ ನುಗ್ಗಿ ಏನು ಬೇಯಿಸ್ತಾ ಇದ್ದಾರೆ ಎಂಬುದನ್ನು ನೋಡುವುದು, ಪಾರ್ಕ್ಗಳಲ್ಲಿ ರಸ್ತೆಗಳಲ್ಲಿ ನಡೆದಿರುವಂತಹ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ಯುವಕರ ಮೇಲೆ, ಯುವತಿಯರ ಮೇಲೆ ಹಲ್ಲೆ ಮಾಡುವುದು, ದ್ವೇಷವನ್ನು ಹಂಚುವಂತಹ ವ್ಯವಸ್ಥಿತವಾದ ಕೆಲಸ, ದ್ವೇಷ ಭಾಷಣ, ಇವೆಲ್ಲ ನಿರಂತರವಾಗಿ ನಡೆಯುತ್ತಿರುವುದರಿಂದಾಗಿ ವಿಶೇಷವಾಗಿ ಮುಸ್ಲಿಮರು ಮತ್ತು ಕ್ರೈಸ್ತರು, ಅದರ ಜೊತೆಗೆ ದಲಿತರು ಮತ್ತು ಆದಿವಾಸಿ ಸಮೂಹ ಎಲ್ಲರೂ ಕೂಡ ಒಂದು ಭಯಭೀತರಾಗಿ ಅಭದ್ರತೆ ವಾತಾವರಣದಲ್ಲಿ ಜೀವನ ಮಾಡ್ತಾರೆ. ವಿಧಾನಸಭಾ ಎಲೆಕ್ಷನ್ 5 ರಾಜ್ಯಗಳು ನಡೆದಿದೆ. ಇದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮೇತ ರಾಜಕಾರಣಿಗಳು ಧಾರ್ಮಿಕ ಭಾವನೆಯನ್ನು ಕೆರಳಿಸಿ ಮತಗಳನ್ನ ಧ್ರುವೀಕರಣ ಮಾಡಲಿಕ್ಕೆ ಯಶಸ್ವಿಯಾಗಿದೆ. ಖಬರಸ್ತಾನು, ಈದ್, ಹೋಲಿ, ರಾಮ ಮಂದಿರ ಮುಂತಾದ ಹಲವಾರು ಸೂಕ್ಷ್ಮವಾದಂತಹ ಧಾರ್ಮಿಕ ವಿಚಾರಗಳನ್ನಿಟ್ಕೊಂಡು, ರಾಜಕೀಯಕ್ಕೆ ಸಲ್ಲದಂತ ವಿಚಾರಗಳನ್ನಿಟ್ಕೊಂಡು ಜನರ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆಯನ್ನು ಕೆರಳಿಸಿ ಆ ಮೂಲಕ ಮತಗಳನ್ನು ಗಿಟ್ಟಿಸುವಂತಹ ನಿರಂತರವಾದ ಪ್ರಯತ್ನವನ್ನು ಮಾಡಿದ್ದಾರೆ. ನಿನ್ನೆ ರಾಜಸ್ಥಾನದ ಅಲ್ವಾರಲ್ಲಿ ಒಬ್ಬ ಮುಸಲ್ಮಾನರನ್ನ ದನ ಸಾಗಾಟ ಮಾಡುವಂತ ವಿಷಯದಲ್ಲಿ ಹೊಡೆದು ಸಾಯಿಸಿದ್ರು. ಗುಜರಾತ್ ಊನಾದಲ್ಲೂ ಕೂಡ ದಲಿತರ ಮೇಲೆ ಯಾವ ರೀತಿಯಲ್ಲಿ ಹಲ್ಲೆ ಮಾಡಿದ್ರು ಎಂಬುದನ್ನು ನಾವು ದೃಶ್ಯ ಮಾಧ್ಯಮದಲ್ಲಿ ಚೆನ್ನಾಗಿ ನಾವು ನೋಡಿದ್ದೇವೆ. ಇವತ್ತು ಯಾರು ಗೋ ಹತ್ಯೆ ಮಾಡಬಾರದು, ಗೋ ನಮ್ಮ ಪೂಜನೀಯ ಒಂದು ವಸ್ತು ಅಂತ ಹೇಳಿಕೊಳ್ಳುವಂತ ವ್ಯಕ್ತಿಗಳೇ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಬೀಫ್ ಅನ್ನ. ಇವಿಎಂ, ಇಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂತ ಹೇಳಿಕೊಳ್ಳುವಂತಹ ಯಾವುದೊಂದು ಮತಯಂತ್ರ ಇದೆ, ಅದರಲ್ಲಿ ಸಂಪೂರ್ಣವಾಗಿ ನಾವು ಭರವಸೆ ಕಳ್ಕೊಂಡಿದ್ದೇವೆ. ಯಾಕೆಂದ್ರೆ ಉತ್ತರ ಪ್ರದೇಶದಲ್ಲಿ ಅಧಿಕಾರಿಗಳ ಸಮ್ಮುಖವೇ, ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲೇ ಮತಯಂತ್ರವನ್ನು ಪರಿಶೀಲನೆ ಮಾಡಿದಾಗ ಯಾವುದೇ ಒಂದು ಬಟನ್ ಒತ್ತಿದ್ರೆ ಅದು ಬಿಜೆಪಿಗೆ ಸೇರ್ತಾ ಇತ್ತು ಎಂಬುದನ್ನ ಎಲ್ಲ ಜನಮಾಧ್ಯಮಗಳ ಪತ್ರಿಕಾ ವರ್ಗ ಮಿತ್ರರ ಮುಂದೆ ಕೂಡ ಸಾಬೀತಾಗಿಬಿಟ್ಟಿದೆ. ಇವತ್ತು ಮಧ್ಯಪ್ರದೇಶದಲ್ಲಿ ಪಾಕಿಸ್ತಾನಿ ಏಜೆಂಟ್ಗಳಿಗೆ ನಮ್ಮ ದೇಶದ ಗುಪ್ತ ಮಾಹಿತಿಗಳನ್ನು ಸಲ್ಲುವಂತ ವ್ಯಕ್ತಿಗಳು ಬಿಜೆಪಿಗೆ ಸಂಬಂಧಪಟ್ಟವರಾಗಿರೋದ್ರಿಂದ ಅವರು ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ದೇಶದ ಸ್ಥಿತಿ ಏನಾಗಿದೆ? ನಮ್ಮ ದೇಶ ಒಂದು ಅಘೋಷಿತವಾದಂತಹ ವರ್ಣಭೇದ ನೀತಿಗೆ ಸಲ್ತಾ ಇದೆ. ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಅಭದ್ರತಾ ವಾತಾವರಣ ಬಿದ್ದಿದೆ ಅಂದ್ರೆ ಇವತ್ತು ದಲಿತರು ಮುಸಲ್ಮಾನ ಸ್ಥಿತಿ ಬಿಡಿ, ಪ್ರಗತಿಪರರಿಗೆ ಕೂಡ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರ ವಿರುದ್ಧ ನಾವು ಇಡೀ ದೇಶದಲ್ಲಿ ಜನಜಾಗೃತಿ ಉಂಟು ಮಾಡ್ಲಿಕ್ಕಾಗಿ ಮತ್ತು ಈ ತರದ ಭಯೋತ್ಪಾದನಾ ರಾಜಕೀಯ, ಅದಕ್ಕೆ ಸ್ಪಷ್ಟವಾಗಿ ನಾವು ಹೇಳ್ಬೋದು ಪಾಲಿಟಿಕ್ಸ್ ಆಫ್ ಟೆರರ್, ನಥಿಂಗ್ ಬಟ್ ಪಾಲಿಟಿಕ್ಸ್ ಆಫ್ ಟೆರರ್. ಟೆರರ್ ಮಾಡುವುದರ ಮೂಲಕ, ಭಯೋತ್ಪಾದನೆ ಹುಟ್ಟು ಹಾಕುವುದರ ಮೂಲಕ ತನ್ನ ಎದುರಾಳಿಯನ್ನ ದಮನಿಸುವಂತ ಈ ರಾಜಕೀಯ ಏನಿದೆ ಅದು ಕೂಡ ಒಂದು ವರ್ಗಕ್ಕಾಗಿ ಈ ಬಹುಸಂಖ್ಯೆ ವರ್ಗವನ್ನ ದಮನಿಸುವಂತಹ, ಅವರ ಮನಸ್ಸಿನಲ್ಲಿ ಭೀತಿಯನ್ನು ಹುಟ್ಟಿಸುವಂತಹ, ಅವರನ್ನ ಹಲ್ಲೆ ಮಾಡುವಂತಹ, ದೌರ್ಜನ್ಯ ಮಾಡುವಂತಹ, ಹೊಡೆದುಕೊಳ್ಳುವಂತಹ ಒಂದು ವ್ಯವಸ್ಥಿತವಾದಂತಹ ಇದರ ವಿರುದ್ಧ ನಾವು ಇಡೀ ಜಾತ್ಯತೀತ ಶಕ್ತಿಗಳು ಒಂದಾಗುವ ನಿಟ್ಟಿನಲ್ಲಿ ದೇಶದಾದ್ಯಂತ ಒಂದು ದೊಡ್ಡ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಆರಂಭ, ಅದರ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಇಲ್ಲಿನ ಬೆಂಗಳೂರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಸಾಯಂಕಾಲ ನಡೆಯಲಿದೆ.